ಬೀದರ್ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿ 55 ಅಕ್ರಮ ಗ್ಯಾಸ್ ಸಿಲಿಂಡರ್ಗಳನ್ನು ಜಪ್ತಿ ಮಾಡಿದ್ದಾರೆ. ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಕಾಳ ಸಂತೆಗೆ ಸಾಗಿಸ್ತಾ ಇದ್ದಂತಹ ಸಿಲಿಂಡರ್ಗಳನ್ನು ಈಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈಗ ಬೀದರ್ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ. ಯಶಸ್ವಿ ಕಾರ್ಯಾಚರಣೆಯಲ್ಲಿ 55 ಅಕ್ರಮ ಗ್ಯಾಸ್ ಸಿಲಿಂಡರ್ಗಳನ್ನು ಪೊಲೀಸರು ಜಪ್ತಿ ಮಾಡಿರುವಂತದ್ದು. ಇಷ್ಟೂ ಸಿಲಿಂಡರ್ಗಳು ಕೂಡ ಕಾಳಸಂತೆಗೆ ಸಾಗಿಸ್ತಾ ಇದ್ರು ಎಂಬ ಮಾಹಿತಿ ಲಭ್ಯವಾಗ್ತಾ ಇದೆ. ಸರ್ಕಾರಿ ಶಾಲೆ ಅಂಗನವಾಡಿಯಿಂದ ಸಿಲಿಂಡರ್ ಅನ್ನ ಖದೀಮರು ಕಳ್ಳತನ ಮಾಡಿರುವಂತದ್ದು. ಸದ್ಯ 9 ಪ್ರಕರಣದಲ್ಲಿ 4 ಆರೋಪಿಗಳು ಭಾಗಿಯಾಗಿದ್ರು. ಅವರನ್ನ ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಆರೋಪಿಗಳಿಂದ 9 ಲಕ್ಷಕ್ಕೂ ಅಧಿಕ ಮೌಲ್ಯದ ವಸ್ತುಗಳನ್ನ ಈಗ ಬೀದರ್ ಪೊಲೀಸರು ವಶಕ್ಕೆ ಪಡೆದಿರುವಂತದ್ದು. ಮಹಾರಾಷ್ಟ್ರದ ಉದಗೀರ್ಗೆ ಅಕ್ರಮ ಸಾಗಾಟಕ್ಕೆ ಯತ್ನ ಮಾಡಲಾಗಿತ್ತು. ಇಲ್ಲಿ ಎಸ್ಪಿ ಪ್ರದೀಪ್ ಗುಂಟಿ ನೇತೃತ್ವದಲ್ಲಿ ಯಶಸ್ವಿ ಕಾರ್ಯಾಚರಣೆಯನ್ನ ಮಾಡಿ 55 ಸಿಲಿಂಡರ್ಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮಹಾರಾಷ್ಟ್ರದ ಉದಗೀರ್ಗೆ ಈಗ 55 ಸಿಲಿಂಡರ್ಗಳನ್ನ ಕಾಳಸಂತೆಯಲ್ಲಿ ಸಾಗಿಸ್ತಾ ಇತ್ತು ಎಂಬ ಮಾಹಿತಿ ಲಭ್ಯವಾಗ್ತಾ ಇದೆ. ಇಲ್ಲಿ ಬಂದಂತಹ ಒಂದು ಖಚಿತ ಮಾಹಿತಿ ಮೇರೆಗೆ ಬೀದರ್ ಪೊಲೀಸರು ಈ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ. ಅದು ಕೂಡ 9 ಲಕ್ಷಕ್ಕೂ ಅಧಿಕ ಮೌಲ್ಯದ ಈ ಒಂದು ವಸ್ತುಗಳನ್ನ ಪೊಲೀಸರು ಸದ್ಯ ಈಗ ವಶಕ್ಕೆ ಪಡೆದುಕೊಂಡಿರುವಂತದ್ದು. ಅದು ಕೂಡ ಸಿಲಿಂಡರ್ಗಳು ಎಲ್ಲೆಲ್ಲಿ ಹೋಗ್ತಾ ಇದ್ದು, ಅಂಗನವಾಡಿಗಳು, ಬೇರೆ ಬೇರೆ ಈ ಸರ್ಕಾರದಿಂದ ಜನಸಾಮಾನ್ಯರಿಗೆ ಎಲ್ಲೆಲ್ಲಿ ಫೆಸಿಲಿಟಿಗಳು ಸಿಗ್ತಾ ಇದೆಯಲ್ಲ ಅಲ್ಲಿ ಬಳಸ್ತಾ ಇದ್ದಂತಹ ಸಿಲಿಂಡರ್ಗಳನ್ನ ಖದೀಮರು ಕದ್ದಿರುವಂತದ್ದು. 55 ಅಕ್ರಮ ಗ್ಯಾಸ್ ಸಿಲಿಂಡರ್ಗಳು ಈಗ ಪೊಲೀಸರಿಂದ ಜಪ್ತಿ ಮಾಡಲಾಗಿದೆ. ಸರ್ಕಾರಿ ಶಾಲೆ ಆಗಿರ್ಬೋದು, ಅಂಗನವಾಡಿಯಿಂದ ಈ ಸಿಲಿಂಡರ್ಗಳನ್ನ ಕಳ್ಳತನ ಮಾಡಲಾಗಿದೆಯಂತೆ. ಅಂದ್ರೆ ಅಷ್ಟು ಈಸಿಯಾಗಿ ಇಟ್ಬಿಟ್ರ ಒಬ್ಬ ಕಳ್ಳನಿಗೆ ಸಿಲಿಂಡರ್ಗಳು ಈಸಿಯಾಗಿ ಸಿಗೋ ಹಾಗೆ, ಅಥವಾ ಇವರು ಹೆಂಗೆ ಬೇಗ ಹೊಡೆದ್ಬಿಟ್ಟು ಕಳ್ಳತನ ಮಾಡಿದ್ರು ಅನ್ನೋದನ್ನು ಕೂಡ ಪರೀಕ್ಷೆ ಮಾಡಬೇಕು. ಮತ್ತೊಂದ್ ಕಡೆ ಈ 4 ಆರೋಪಿಗಳು ಏನಿವಾಗ 55 ಸಿಲಿಂಡರ್ ಅನ್ನ ಕಳ್ಳತನ ಮಾಡಿದ್ದಾರಲ್ಲ, ಅವರು 9 ಪ್ರಕರಣದಲ್ಲಿ ಭಾಗಿಯಾಗಿದ್ರಂತೆ. ಸದ್ಯ ಈ ಆರೋಪಿಗಳಿಂದ 9 ಲಕ್ಷಕ್ಕೂ ಅಧಿಕ ಮೌಲ್ಯದ ವಸ್ತುಗಳನ್ನ ವಶಪಡಿಸಲಾಗಿದೆ. ಮಹಾರಾಷ್ಟ್ರದ ಉದ್ಗೀರ್ಗೆ ಅಕ್ರಮ ಸಾಗಾಟಕ್ಕೆ ಯತ್ನ ಮಾಡುತ್ತಿದ್ದಂತಹ ಸಿಲಿಂಡರ್ಗಳನ್ನ ಎಸ್ಪಿ ಪ್ರದೀಪ್ ಗುಂಟಿ ನೇತೃತ್ವದಲ್ಲಿ ಯಶಸ್ವಿ ಕಾರ್ಯಾಚರಣೆ ಮಾಡಿ ವಶಕ್ಕೆ ಪಡೆಯಲಾಗಿದೆ. ಅಂಗನವಾಡಿ ಸ್ಕೂಲ್ಸಲ್ಲಿ ಗ್ಯಾಸ್ ಸಿಲಿಂಡರ್ಸ್ ಕಳ್ಳತನ ಮಾಡ್ತಿರೋ ಪ್ರಕರಣಗಳು ದಾಖಲೆ ಆಗಿದ್ದ ಹಿನ್ನೆಲೆಯಲ್ಲಿ ನಾವು ತನಿಖೆಯನ್ನು ನಡೆಸಿ 4 ಆರೋಪಿಗಳನ್ನು ದಸ್ತಗಿರಿ ಪಡಿಸಿದ್ದೇವೆ. 4 ಆರೋಪಿಗಳಿಂದ ನಾವು ಒಟ್ಟಿನಲ್ಲಿ 55 ಸಿಲಿಂಡರ್ಗಳನ್ನು ನಾವು ವಶಕ್ಕೆ ಪಡೆದಿದ್ದೇವೆ. ಅದೇ ರೀತಿ ಈ ಕಳ್ಳತನಕ್ಕೆ ಯೂಸ್ ಮಾಡ್ತಿರೋ ಗಾಡಿಯನ್ನು ಕೂಡ ನಾವು ಸೀಸ್ ಮಾಡಿದ್ದೇವೆ. ಒಟ್ಟಿನಲ್ಲಿ 2,75,000 ಸಿಲಿಂಡರ್ ನಾವು ಬೆಲೆ ಮಾಡುವಂಥ ಸಿಲಿಂಡರ್ಗಳನ್ನು ನಾವು ರಿಕವರಿ ಮಾಡಿದ್ದೇವೆ. 4 ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದೇವೆ. ಅದರಲ್ಲಿ ಒಬ್ಬ ಆರೋಪಿಗೆ ಈ ಹಿಂದೆ ಕಳ್ಳತನ ಮಾಡಿದ ಕೇಸುಗಳು ಆ ಸಂಖ್ಯೆಗಳಿದೆ. MOP ಕೂಡ ಇದೆ. ಆ್ಯಕ್ಚುಲಿ ಒಂದು ಮಾರ್ಚ್, ಏಪ್ರಿಲ್, ಮೇ, ಜೂನ್ ಒಟ್ಟಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ 9 ಪ್ರಕರಣಗಳು ಗ್ಯಾಸ್ ಪ್ರಕರಣಗಳು ದಾಖಲಾಗಿರ್ತದೆ. ಮಾಲ್ಕಿ, ಕಟಚಿಂಚೋಳಿ, ರೇಕಲ್, ಹುಮ್ನಾಬಾದ್ ಪೊಲೀಸ್ ಸ್ಟೇಷನ್ಸಲ್ಲಿ ಒಟ್ಟು 9 ಪ್ರಕರಣಗಳು ದಾಖಲಾಗಿರ್ತದೆ. ಸ್ಕೂಲ್ಸು, ಅಂಗನವಾಡಿ ಸ್ಕೂಲ್ಸಲ್ಲಿ ಗ್ಯಾಸ್ ಸಿಲಿಂಡರ್ಸ್ ಕಳ್ಳತನ ಮಾಡ್ತಿರೋ ಪ್ರಕರಣಗಳು ದಾಖಲೆ ಆಗಿದ್ದ ಹಿನ್ನೆಲೆಯಲ್ಲಿ ನಾವು ತನಿಖೆಯನ್ನು ನಡೆಸಿ 4 ಆರೋಪಿಗಳನ್ನು ದಸ್ತಗಿರಿ ಪಡಿಸಿದ್ದೇವೆ. 4 ಆರೋಪಿಗಳಿಂದ ನಾವು ಒಟ್ಟಿನಲ್ಲಿ 55 ಸಿಲಿಂಡರ್ಗಳನ್ನು ನಾವು ವಶಕ್ಕೆ ಪಡೆದಿದ್ದೇವೆ. ಅದೇ ರೀತಿ ಈ ಕಳ್ಳತನಕ್ಕೆ ಯೂಸ್ ಮಾಡ್ತಿರೋ ಗಾಡಿಯನ್ನು ಕೂಡ ನಾವು ಸೀಸ್ ಮಾಡಿದ್ದೇವೆ. ಒಟ್ಟಿನಲ್ಲಿ 2,75,000 ಸಿಲಿಂಡರ್ ನಾವು ಬೆಲೆ ಮಾಡುವಂಥ ಸಿಲಿಂಡರ್ಗಳನ್ನು ನಾವು ರಿಕವರಿ ಮಾಡಿದ್ದೇವೆ. 4 ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದೇವೆ. ಅದರಲ್ಲಿ ಒಬ್ಬ ಆರೋಪಿಗೆ ಈ ಹಿಂದೆ ಕಳ್ಳತನ ಮಾಡಿದ ಕೇಸುಗಳು ಆ ಸಂಖ್ಯೆಗಳಿದೆ.
ಕೋಟಿ ಕೂಡ ಇದೆ. ಆ್ಯಕ್ಚುಲಿ ಒಂದು ಮಾರ್ಚ್, ಏಪ್ರಿಲ್, ಮೇ, ಜೂನ್ ಒಟ್ಟಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ 9 ಪ್ರಕರಣಗಳು ಗ್ಯಾಸ್ ಬಂದ ಪ್ರಕರಣಗಳು ದಾಖಲಾಗಿರ್ತದೆ. ಹಾಲ್ಗಿ, ಕಟಚಿಂಚೋಳಿ, ನೇಕಲ್, ಹುಮ್ನಾಬಾದ್ ಪೊಲೀಸ್ ಸ್ಟೇಷನ್ಸಲ್ಲಿ ಒಟ್ಟು 9 ಪ್ರಕರಣಗಳು ದಾಖಲಾಗಿರ್ತದೆ. ಸ್ಕೂಲ್ಸು, ಅಂಗನವಾಡಿ ಸ್ಕೂಲ್ಸಲ್ಲಿ ಗ್ಯಾಸ್ ಸಿಲಿಂಡರ್ಸ್ ಕಳ್ಳತನ ಮಾಡ್ತಿರೋ ಪ್ರಕರಣಗಳು ದಾಖಲೆ ಆಗಿದ್ದ ಹಿನ್ನೆಲೆಯಲ್ಲಿ ನಾವು ತನಿಖೆಯನ್ನು ನಡೆಸಿ 4 ಆರೋಪಿಗಳನ್ನು ದಸ್ತಗಿರಿ ಮಾಡಿದ್ದೇವೆ. 4 ಆರೋಪಿಗಳಿಂದ ನಾವು ಒಟ್ಟಿನಲ್ಲಿ 55 ಸಿಲಿಂಡರ್ಗಳನ್ನು ನಾವು ವಶಕ್ಕೆ ಪಡೆದಿದ್ದೇವೆ. ಅದೇ ರೀತಿ ಈ ಕಳ್ಳತನಕ್ಕೆ ಯೂಸ್ ಮಾಡ್ತಿರೋ ಗಾಡಿಯನ್ನು ಕೂಡ ನಾವು ಯೂಸ್ ಮಾಡ್ತೀವಿ. ಒಟ್ಟಿನಲ್ಲಿ 2,75,000 ಸಿಲಿಂಡರ್ ನಾವು ಬೆಳೆ ಮಾಡುವಂಥ ಸಿಲಿಂಡರ್ಗಳನ್ನು ನಾವು ರಿಕವರಿ ಮಾಡಿದ್ದೇವೆ. 4 ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದೇವೆ. ಅದರಲ್ಲಿ ಒಬ್ಬ ಆರೋಪಿಗೆ ಈ ಹಿಂದೆ